ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿತ್ಯ ಪುಷ್ಪ ಈ ಗಿಡದಿಂದ ಆರೋಗ್ಯಕ್ಕೆ ಏನೇನು ಪ್ರಯೋಜನಗಳಿದೆ ಹಾಗೂ ಈ ಗಿಡದ ಮಹತ್ವವನ್ನು ತಿಳಿಸ್ತಾ ಇದ್ದೀನಿ. ಈ ಗಿಡದ ಹೆಸರೇ ಹೇಳುವಂತೆ ನಿತ್ಯ ಪುಷ್ಪ ಅಥವಾ ಸದಾ ಪುಷ್ಪ ಅಂತ ಹೇಳ್ತಾರೆ. ಈ ಗಿಡ ಪ್ರತಿದಿನವೂ ಹೂ ಬಿಡುತ್ತೆ. ಎಲ್ಲ ಸೀಸನಲ್ಲೂ ಕೂಡ ಈ ಗಿಡದಲ್ಲಿ ಹೂ ಬಿಡುತ್ತೆ. ಇದಕ್ಕೆ ಜಾಸ್ತಿ ನೀರು ಅಥವಾ ಗೊಬ್ಬರವನ್ನು ಹಾಕಿ ನಾವು ಬೆಳೆಸುವಂಥ ಅಗತ್ಯ ಏನೂ ಇಲ್ಲ. ಮನೆಯ ಅಕ್ಕಪಕ್ಕ ಇರ್ತಕ್ಕಂಥ ಜಾಗದಲ್ಲೇ ಇದು ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಹಾಗೆ ಯಾವಾಗಲೂ ಈ ಗಿಡದಲ್ಲಿ ಹೂವು ಇರುತ್ತೆ. ಇದರ ಹೂವು ಮತ್ತು ಎಲೆ ಎರಡನ್ನೂ ಕೂಡ ಉಪಯೋಗಿಸ್ಬೋದು. ಇದರಲ್ಲಿ ಬಿಳಿ ಮತ್ತು ಪಿಂಕ್ ಎರಡು ಕಲರ್ಗಳು ಇದೆ. ನೋಡಿ, ಇದು ಬಿಳಿ ನಿತ್ಯ ಪುಷ್ಪ. ಈ ಎರಡರಲ್ಲೂ ಕೂಡ ಔಷಧೀಯ ಗುಣಗಳಿದೆ. ನಿತ್ಯ ಪುಷ್ಪ ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ. ಇದರ 3-4 ಎಲೆಗಳನ್ನು 2 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ, ನೀರು 1 ಲೋಟ ಆಗಬೇಕು. ಆಗ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಕುಡಿಯೋದ್ರಿಂದ ದೇಹದಲ್ಲಿನ ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ. ಹಾಗೆ ಋತುಸ್ರಾವ ಸಮಸ್ಯೆ ಇರ್ತಕ್ಕಂಥವರು ಇದರ ಎಲೆ ಮತ್ತು ಹೂವುಗಳನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಸೇವನೆ ಮಾಡೋದ್ರಿಂದ ಋತುಸ್ರಾವ ಸಮಸ್ಯೆಯನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಡಯಾಬಿಟಿಸ್ ಇರ್ತಕ್ಕಂಥ ಪೇಷಂಟ್ಗಳು ಇದರ 3-4 ಹೂವುಗಳನ್ನು ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ಡಯಾಬಿಟಿಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಅಧಿಕ ರಕ್ತದೊತ್ತಡ ಸಮಸ್ಯೆ ಇರ್ತಕ್ಕಂಥವರು ಕೂಡ ಇದನ್ನು ಸೇವನೆಯನ್ನು ಮಾಡ್ಬೋದು. ರಕ್ತದೊತ್ತಡ ಸಮಸ್ಯೆ ಕಡಿಮೆ ಆಗ್ತದೆ. ಇದರ ಎಲೆ ಮತ್ತು ಹೂವನ್ನು ಚೆನ್ನಾಗಿ ಅರೆದು ತಲೆಗೆ ಹಚ್ಚಿಕೊಳ್ಳೋದ್ರಿಂದ ತಲೆ ಹೊಟ್ಟು ನಿವಾರಣೆ ಆಗುತ್ತೆ. ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಚರ್ಮ ರೋಗ ಸಮಸ್ಯೆ ಇರ್ತಕ್ಕಂಥವರು ಇದರ ಎಲೆ ಮತ್ತು ಹೂವನ್ನು ಚೆನ್ನಾಗಿ ಅರೆದು ಹಚ್ಚಿಕೊಳ್ಳೋದ್ರಿಂದ ವಿವಿಧ ರೀತಿಯ ಚರ್ಮ ರೋಗಗಳನ್ನು ಕೂಡ ಇದು ನಿವಾರಿಸುತ್ತದೆ. ಇದರ ಎಲೆಗಳನ್ನು ಪುಡಿ ಮಾಡಿ ಹಚ್ಚೋದ್ರಿಂದ ಮೊಡವೆಗಳು ಕಡಿಮೆ ಆಗುತ್ತೆ. ಚರ್ಮದ ಕಾಂತಿ ಹೆಚ್ಚಾಗುತ್ತದೆ. ನಮ್ಮ ದೇಹದಲ್ಲಿರುವ ರಕ್ತ ಮಲಿನವಾಗೋದ್ರಿಂದ ವಿವಿಧ ರೀತಿಯ ಚರ್ಮ ರೋಗಗಳು ಕಾಣಿಸಿಕೊಳ್ಳುತ್ತದೆ. ಈ ನಿತ್ಯ ಪುಷ್ಪದ ಎಲೆ ಮತ್ತು ಹೂವುಗಳನ್ನು ನಾವು ಸೇವನೆ ಮಾಡೋದ್ರಿಂದ ರಕ್ತ ಶುದ್ಧೀಕರಣ ಆಗುತ್ತೆ. ಹಾಗೆ ಚರ್ಮ ರೋಗಗಳು ಉಂಟಾಗದಂತೆ ಇದು ತಡೆಗಟ್ಟುತ್ತದೆ. ಈ ನಿತ್ಯ ಪುಷ್ಪ ಗಿಡವನ್ನು ನೀವು ಮನೆಯಲ್ಲಿ ಬೆಳೆಸಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.